ಬೆಳಗಾವಿ ನಗರದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಇದೀಗ ಮಹತ್ವದ ತಿರುವು ಸಿಕ್ಕಿದೆ. ಸಹಕಾರ ನಿಯಮ ಹಾಗೂ ಹಣಕಾಸು ನಿಯಮಗಳನ್ನು ಉಲ್ಲಂಘಿಸಿ ಸಾವಿರಾರು ಜನರಿಂದ ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸಿದ ಆರೋಪದಡಿ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಪ್ರಕರಣ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಆರಂಭಿಕ ತನಿಖೆಯಲ್ಲಿ ಸುಮಾರು 35,000 ಜನರಿಂದ ಸುಮಾರು 4,500 ಕೋಟಿ ರೂಪಾಯಿಗಳಿಗೂ ಅಧಿಕ ಹಣವನ್ನ ಸಂಗ್ರಹಿಸಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹೂಡಿಕೆದಾರರಿಗೆ ಹೆಚ್ಚಿನ ಲಾಭದ ಭರವಸೆಯನ್ನ ನೀಡಿ ಆನ್ಲೈನ್ ಮೂಲಕ ಸಂಪೂರ್ಣ ವ್ಯವಹಾರವನ್ನ ನಡೆಸಲಾಗಿತ್ತು ಎಂದು ತನಿಖೆಯಲ್ಲಿ ತಿಳಿದುಬಂದಿದೆ. ನಿನ್ನೆ ಅಧಿಕಾರಿಗಳು ಶಿವಾನಂದ ನೀಲಣ್ಣ ಅವರ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಿ 3 ಕಚೇರಿ ಹಾಗೂ ಹಲವಾರು ಆಸ್ತಿಗಳನ್ನ ಸೀಸ್ ಮಾಡಿದ್ದಾರೆ. ಜೊತೆಗೆ ಮಹತ್ವದ ದಾಖಲೆಗಳು ಹಾಗೂ ಡಿಜಿಟಲ್ ಡಾಟಾವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಅವರು ಪ್ರಕರಣದ ತನಿಖೆಯನ್ನ ಮುಂದುವರೆಸಿದ್ದು, ಇನ್ನಷ್ಟು ಮಾಹಿತಿ ಹೊರಬರುವ ಸಾಧ್ಯತೆ ಇದೆ. ನಿನ್ನೆ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಸ್ವಲ್ಪ ಮಾರ್ಕೆಟ್ ಇಂಟೆಲಿಜೆನ್ಸ್ ನಮಗೇನು ಬಂದಿತ್ತು. ಆ ಪ್ರಕಾರವಾಗಿ ನಾವು ಈ ಶಿವಂ ಅಸೋಸಿಯೇಟ್ ಏನು ಕಂಪನಿ ಇದೆ, ಆ ಕಂಪನಿಗೆ ಏನು ಶಿವಾನಂದ ನೀಲಣ್ಣವರು ಏನು ಸಿಎಂ ಅಲ್ಲಿ ನಾವು ಒಂದು ಪ್ರಾಥಮಿಕ ತನಿಖೆಯನ್ನ ನಾವು ಸರ್ಕಾರಿ ಇಲಾಖೆ ಟಿಆರ್ ಅವರು, ಎಸಿಬಿ ಮಾರ್ಕೆಟ್ ಅವರು, ಆಮೇಲೆ ಈ ಜುರಿಸ್ಡಿಕ್ಷನಲ್ ಸಿಪಿಐ ಅವರು ಹೋಗಿ ಇನ್ವೆಸ್ಟಿಗೇಷನ್ ಪ್ರಾಥಮಿಕವಾಗಿ ನಡೆಸಿಕೊಂಡು ಬಂದಿದ್ವಿ. ಆ ಪ್ರಕಾರವಾಗಿ ಒಂದು ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೂ ಸಹಿತ ನೀಡಿದೆವು. ಈ ಒಂದು ಹಂತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ನಮ್ಮ ARCS ಏನಿದ್ದಾರೆ ಅವರಿಗೆ ಒಂದು ಅಥರೈಸೇಷನ್ ಅನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಅವರು ಒಂದು FIR ಅನ್ನ ಮಾಳಮಾರುತಿ ಪೊಲೀಸ್ ಸ್ಟೇಷನ್ ಅಲ್ಲಿ ನೀಡಿದರು. ಆ ಪ್ರಕಾರವಾಗಿ ಏನು ನಮ್ಮ ಶಿವಾನಂದ್ ನೀಲ್ನವರಿದ್ದಾರೆ ಅವರನ್ನ ಈಗ ಪೊಲೀಸ್ ಇಲಾಖೆ ಬಂಧಿಸಿದೆ. ಸೊ ಇದು ಒಂದು ಅನ್ರೆಗ್ಯುಲೇಟೆಡ್ ಫಂಡ್ ಟ್ರಾನ್ಸಾಕ್ಷನ್ ಒಂದು ಕ್ಲಿಯರ್ ಕೇಸ್ ಇರೋದ್ರಿಂದ ಸಾಕಷ್ಟು RBI ಮತ್ತು SEBI ಗೈಡ್ಲೈನ್ಸ್ ವೈಲೇಷನ್ಗಳು ಆಗಿದೆ. ಸೊ ಪ್ರಾಥಮಿಕ ಈ ಹಂತದ ತನಿಖೆಯಲ್ಲಿ ಇಷ್ಟು ನಮಗೆ ಗಮನಕ್ಕೆ ಬಂದಿದೆ. ಸೊ ಇನ್ನಷ್ಟು ತನಿಖೆಯನ್ನು ನಾವು ಎಷ್ಟು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಮತ್ತು ಎಷ್ಟು ಜನ ಸರ್ ಎಷ್ಟು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಮತ್ತು ಎಷ್ಟು ಜನ ಈಗ ನಿಖರವಾಗಿ ಅದನ್ನ ಯಾವುದು ಹೇಳಕ್ ಆಗಲಿಲ್ಲ. ಸದ್ಯಕ್ಕೆ ಪ್ರಾಥಮಿಕವಾಗಿ ನಮ್ಗೆ ತನಿಖೆಗೆ ತಗೊಂಡು ಬಂದಿದೀವಿ. ಎಷ್ಟು ಠೇವಣಿದಾರರಿದ್ದಾರೆ ಅದಕ್ಕೆ ಮಾಹಿತಿ ಸ್ವಲ್ಪ ಅದನ್ನ ಮಾಹಿತಿಯನ್ನ ಈಗ ಸ್ವಲ್ಪ ಇನ್ವೆಸ್ಟಿಗೇಷನ್ ಆದ್ಮೇಲೆ ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ಆಯುಕ್ತರು ಇಬ್ಬರು ಸಹಿತ ತಮಗೆಲ್ಲ ಒಂದು ಪ್ರೆಸ್ ಮೀಟ್ ಮಾಡಿ ಇನ್ ಡೀಟೇಲ್ ಏನು ಆಗಿದೆ, ಆಗುಹೋಗುಗಳು ಎಷ್ಟಾಗಿದ್ದಾವೆ, ಏನಿದ್ರು ಮಾಹಿತಿ ಯಾವ ರೀತಿ ಮನುಷ್ಯ ಹಣ ಸಂಗ್ರಹ ಮಾಡ್ತಿದ್ದ ಮತ್ತು ಇವ್ರ ಹಿನ್ನೆಲೆ ಏನು, ಮೂಲ ಊರ ಬಗ್ಗೆ ತಮಗೆಲ್ಲ ಈಗ ತಿಳಿಸುತ್ತೆ. ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಒಂದು ಮುಖಾಂತರವಾಗಿ ಸಾಕಷ್ಟು ಜನರಿಂದ ಅವರು ಲೋನ್ ರೂಪದಲ್ಲಿ ನಾವು ತಗೊಳ್ತೀವಿ ಅಂತ ಹೇಳಿ ಹಣವನ್ನ ತಗೊಂಡಿದ್ದಾರೆ. ಕೆಲವೊಂದು ಆಪ್ ಅಲ್ಲಿ ಸಹಿತ ನಾವು ನೋಡ್ಕೊಂಡಿದ್ದೀವಿ. ಅದು ಎಷ್ಟು ರೂಪದಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾರೆ, ಎಷ್ಟು ಕ್ಯಾಶ್ ರೂಪದಲ್ಲಿ ನೋಡ್ಕೊಂಡಿದ್ದಾರೆ ಅನ್ನೋದನ್ನ ಏನಿದೆ ಅದು ಸ್ವಲ್ಪ ಇನ್ವೆಸ್ಟಿಗೇಷನ್ ಆದ್ಮೇಲೆ ಸಂಪೂರ್ಣವಾಗಿ ಮಾಡಿದೆ. ನಿನ್ನೆ ಅಸಿಸ್ಟೆಂಟ್ ಕಮಿಷನರ್ ಶ್ರೀ ಶ್ರವಣ್ ನಾಯಕ್ ಶಿವಂ ಅಸೋಸಿಯೇಟ್ಸ್ ಬಗ್ಗೆ ಒಂದು ಎನ್ಕ್ವೈರಿ ನಡೆಸಿದ್ದಾರೆ. ಆ ಎನ್ಕ್ವೈರಿ ಆಧಾರದ ಮೇಲೆ ಇವತ್ತು ಸಂಜೆಗೆ
ಒಂದು ದೂರು ನಮ್ಮ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಸಿಕ್ಕಿದೆ. ಸಿಕ್ಕಿದ ಎವಿಡೆನ್ಸ್ ಆಧಾರದ ಮೇಲೆ ಶಿವಮ್ ಅಸೋಸಿಯೇಟ್ಸ್ದು ಪ್ರೊಪ್ರೈಟರ್ ಅವನಿಗೆ ದಸ್ತಗಿರಿ ಮಾಡಲಾಗಿದೆ. ನಿನ್ನೆ ಅಸಿಸ್ಟೆಂಟ್ ಕಮಿಷನರ್ ಶ್ರೀ ಶ್ರವಣ್ ನಾಯಕ್ ಶಿವಮ್ ಅಸೋಸಿಯೇಟ್ಸ್ ಬಗ್ಗೆ ಒಂದು ಎನ್ಕ್ವೈರಿ ನಡೆಸಿದ್ದಾರೆ. ಆ ಎನ್ಕ್ವೈರಿ ಆಧಾರದ ಮೇಲೆ ಇವತ್ತು ಸಂಜೆಗೆ ಒಂದು ದೂರು ನಮ್ಮ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಸಿಕ್ಕಿದೆ. ಸಿಕ್ಕಿದ ಎವಿಡೆನ್ಸ್ ಆಧಾರದ ಮೇಲೆ ಶಿವಮ್ ಅಸೋಸಿಯೇಟ್ಸ್ದು ಪ್ರೊಪ್ರೈಟರ್ ಅವನಿಗೆ ದಸ್ತಗಿರಿ ಮಾಡಲಾಗಿದೆ, ಸೆಕ್ಯೂರ್ ಮಾಡಲಾಗಿದೆ. ಬಾಕಿ ಪ್ರೊಸೆಸ್ ಕಂಪ್ಲೀಟ್ ಮಾಡ್ತಾ ಇದೆ. ಈಗ ನಮ್ಮ ಅಧಿಕಾರಿ ಇಂಟ್ರಾಗೇಷನ್ ಮಾಡ್ತಾರೆ. ಪ್ರಿಲಿಮಿನರಿ ಎಸ್ಟಿಮೇಟ್ನಲ್ಲಿ 35,000 ಜನರಿಂದ ದುಡ್ಡು ತಗೊಂಡಿದ್ದಾನೆ. ಈಗ ನಾಳೆ ಸೀಸರ್ನಲ್ಲಿ ಏನೇನು ಸಿಗುತ್ತೆ ಅದು ಅನಾಲಿಸಿಸ್ ಮಾಡಿದ ಮೇಲೆ ಮುಂದಿನ ಕ್ರಮ ಜರುಗಿಸಲಾಗುವುದು. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.